ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕಾರಿನಲ್ಲೇ ನಾಡ್ ಬಾಂಬ್ ಸ್ಫೋಟ, ಅಂಕೋಲಾದ ಪಾಗಲ್ ಪ್ರೇಮಿ ಸಜೀವ ದಹನ. ಮೊದಲು ಚಾಕು ಇರಿತ, ಆಮೇಲೆ ಬಾಂಬ್ ಹಾರಿತ. ಲಿವಿಂಗ್ ಟುಗೆದರ್ ಪ್ರೇಮ ಕಥೆಯ ಭೀಕರ ಅಂತ್ಯ. ರಾಜ್ಯದಲ್ಲೊಂದು ಅತ್ಯಂತ ವಿಚಿತ್ರ ಮತ್ತು ಭೀಕರ ಪ್ರೇಮ ದುರಂತ ಸಂಭವಿಸಿದೆ. ಕಳೆದ 6 ವರ್ಷಗಳಿಂದ ಪ್ರೀತಿಸಿ ಬೆಂಗಳೂರಿನಲ್ಲಿ ಲಿವಿಂಗ್ ಟುಗೆದರ್ನಲ್ಲಿದ್ದ ಪ್ರೇಮಿಗಳ ಜಗಳ ಈಗ ರಕ್ತಸಿಕ್ತ ಅಂತ್ಯ ಕಂಡಿದೆ. ಕಾರಿನಲ್ಲಿ ಪ್ರೇಯಸಿಗೆ ಚಾಕು ಇರಿದು ಬೆದರಿಸಲು ತಂದಿದ್ದ ನಾಡ್ ಬಾಂಬ್ ಸ್ಫೋಟಗೊಂಡು ಪ್ರಿಯಕರನೇ ಕಾರಿನೊಳಗೆ ಸಜೀವ ದಹನವಾಗಿರುವ ಘಟನೆ ತುಮಕೂರಿನ ಜೋಗಿಹಳ್ಳಿ ಬಳಿ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಮೂಲದ ನಾಗೇಂದ್ರ ಹಾಗೂ ರಮ್ಯಾ ಕಳೆದ 6 ವರ್ಷಗಳಿಂದ ಪ್ರೀತಿಸುತ್ತಿದ್ದರು. ರಮ್ಯಾ ಬೆಂಗಳೂರಿನ ಸಂಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದರು. ಇಬ್ಬರು ಬೆಂಗಳೂರಿನಲ್ಲೇ ಜೊತೆಯಾಗಿ ವಾಸಿಸುತ್ತಿದ್ದರು. ಕಳೆದ ಕೆಲವು ತಿಂಗಳಿಂದ ಇಬ್ಬರ ನಡುವೆ ತೀವ್ರ ವೈಮನಸ್ಸು ಮೂಡಿತ್ತು. ಇಂದು ರವಿವಾರ ಬೆಂಗಳೂರಿನಿಂದ ಸ್ವಗ್ರಾಮ ಅಂಕೋಲಾಕ್ಕೆ ಕಾರಿನಲ್ಲಿ ಹೊರಟಿದ್ದ ವೇಳೆ ದಾರಿ ಮಧ್ಯೆ ಇಬ್ಬರ ನಡುವೆ ಭೀಕರ ಜಗಳ ನಡೆದಿದೆ. ಕೋಪಕ್ಕೆ ಕೈಕೊಟ್ಟ ನಾಗೇಂದ್ರ ಕಾರಿನಲ್ಲೇ ರಮ್ಯಾಳಿಗೆ ಚಾಕು ಇರಿದಿದ್ದಾನೆ. ಪ್ರಿಯಕರನ ವ್ಯಗ್ರ ರೂಪಕ್ಕೆ ಹೆದರಿದ ರಮ್ಯಾ ಚಲಿಸುತ್ತಿದ್ದ ಕಾರಿನಿಂದಲೇ ಹೊರಕ್ಕೆ ಜಿಗಿದು ಪ್ರಾಣ ರಕ್ಷಿಸಿಕೊಂಡಿದ್ದಾರೆ. ಇದೇ ವೇಳೆ ಪ್ರೇಯಸಿಯನ್ನು ಹೆದರಿಸಲು ನಾಗೇಂದ್ರ ಕಾರಿನಲ್ಲಿ ಇಟ್ಟುಕೊಂಡಿದ್ದ ಕಚ್ಚಾ ನಾಡ್ ಬಾಂಬ್ ಏಕಾಏಕಿ ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಕಾರಿಗೆ ಬೆಂಕಿ ಹೊತ್ತಿಕೊಂಡಿದ್ದು ನಾಗೇಂದ್ರ ಕಾರಿನೊಳಗೆ ಸುಟ್ಟು ಭಸ್ಮವಾಗಿದ್ದಾನೆ. ಸದ್ಯ ಘಟನಾ ಸ್ಥಳಕ್ಕೆ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಕಾರಿನಿಂದ ಜಿಗಿದು ಗಂಭೀರವಾಗಿ ಗಾಯಗೊಂಡಿರುವ ರಮ್ಯಾಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನ್ಯಾಷನಲ್ ಹೈವೇ ಮೇಲೆ ಒಂದು ಗಾಡಿಯಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿರೋದು ಮಾಹಿತಿ ಬಂದಿದೆ. ಸೊ ಇಮಿಡಿಯೇಟ್ ಆಗಿ ಸ್ಪಾಟ್ಗೆ ಬಂದು ನೋಡುವಾಗ ಅಲ್ಲಿ ಆ ಗಾಡಿಯಲ್ಲಿ ಹೋಗ್ತಾ ಇರುವ ಇಬ್ಬರು ಅಲ್ಲಿ ಕಂಡು ಬಂದಿದ್ದರು, ಡ್ರೈವರು ಮತ್ತು ಒಬ್ಬ ರಮ್ಯಾನ್ ಅಂತ ಹುಡುಗಿ. ಅವ್ರ ಜೊತೆ ಮಾತಾಡುವಾಗ ನಮಗೆ ತಿಳಿದು ಬಂದಿರೋದಂದರೆ ಒಂದು ಎಕ್ಸ್ಪ್ಲೋಷನ್ ಆಗಿ ಈ ಥರ ಆಗಿದೆ. ಸತ್ತೋಗಿರುವ ಹೆಸರು ನಾಗೇಂದ್ರ ಅಂತ. ಅವನು ಬಾಂಬ್ ಕ್ಯಾರಿ ಮಾಡ್ತಿದ್ದ, ಬೇಕಂತಾನೆ ಬಾಂಬನ್ನು ಸುರಿಸಿ ಈ ಥರ ಮಾಡಿದ್ದಾನೆ ಅನ್ನೋದು ಕಂಡು ಬರ್ತಾ ಇದೆ. ಹಿನ್ನೆಲೆ ಏನಂದರೆ, ಈ ನಾಗೇಂದ್ರ ಮತ್ತು ರಮ್ಯಾ ಅನ್ನೋರು ರಿಲೇಷನ್ಶಿಪ್ಪಲ್ಲಿದ್ದರು. ಬ್ಯಾಂಗ್ಳೂರಲ್ಲಿ ಈ ಇತ್ತೀಚಿನ ಕಾಲದಲ್ಲಿ ಬ್ರೇಕಪ್ ಆಗಿದೆ ಅಂತ ಹೇಳಿ ಇವನು ಹೋಗಿ ಫೋರ್ಸ್ಫುಲ್ಲಾಗಿ ಅವಳ ಹುಡುಗಿನ ಕಿಡ್ನ್ಯಾಪ್ ಮಾಡ್ಕೊಂಡು ಬರ್ತಾ ಇರೋದು ಕಂಡು ಬರ್ತಾ ಇದೆ. ಈಗ ಘಟನೆ ಹೇಗೆ ನಡೆದಿದೆ, ಈ ಬ್ಲಾಸ್ಟಿಂಗ್ ಹೆಂಗೆ ಆಗಿದೆ, ಈ ಬಾಂಬ್ ಎಲ್ಲಿದೆ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ಪತ್ತೆ ಮಾಡಲಾಗುತ್ತೆ. ಬ್ಯಾಂಗ್ಳೂರಿಂದ ಜಯನಗರ ಏರಿಯಾಯಿಂದ ದೇ ಆರ್ ಗೋಯಿಂಗ್ ಟು ಅಂಕೋಲಾ. ಕ್ಯಾಬ್ ಡ್ರೈವರು ಉಬರ್ ಬುಕ್. ಲವ್ ಕೇಸ್ ಅಂತೆ, ಅವ್ರ ನಂಬರ್ ಸೆಂಡ್ ಮಾಡಿದ್ದೆ, ಅವ್ರ ಹತ್ರ ಮಾತಾಡು ಅಂತ ಹೇಳಿದ್ರು. ಆಲ್ರೆಡಿ ಅವಳು ಆ ಹುಡುಗಿಗೆ ಹಿಂಗೆ ಒತ್ತಿ ಹಿಡ್ದಿದ್ದಾನೆ, ಚಾಕು ತಗೊಂಡು ಚಾಕು ಹಾಕಿದ್ದಾನೆ. ಅವನು ತಲೆಗೆಲ್ಲ ಚಾಕು ಹಾಕ್ಬಿಟ್ಟಾನೆ. ನಾನು ಇಲ್ಲಿ ಅಂಗಡಿ ಹತ್ರ ಬಂದು ನಿಲ್ಸಿದ್ದೀನಿ. ಈ ಅಂಗಡಿ ಹತ್ರ ಸ್ಲೋ ಮಾಡಿದ್ದೆ. ಚಾಕು ನೋಡಿದ ತಕ್ಷಣ ನಾನು ಗಾಬರಿಯಾಗಿ ಅವನ ಕೈಯಿಂದ ಚಾಕು ಎಲ್ಲ ತೆಗೆದು, ಅವು ಸತ್ತೋಗ್ಬಿಟ್ರೆ ನನ್ನ ಗಾಡಿ ಮೇಲೆ ಪ್ರಾಬ್ಲಮ್ ಅಲ್ಲ, ಅದಕ್ಕೆ ಅವಳ ಕೈಯಿಂದೆಲ್ಲ ಚಾಕು ಎಲ್ಲ ಎತ್ತಿ, ಅವನ ಕೈಯಿಂದ ಚಾಕು ಎತ್ತಿ ಚಾಕು ಮುರಿದ್ಬಿಟ್ಟಿದ್ದೀನಿ. ಸಿಟ್ಟು ಬಂದು ಮುರಿದು ಹೊರಗಡೆ ಬಿಸಾಕಿದ್ದೀನಿ. ಬಿಸಾಕಿ ನಾನು ಅವನ ಹತ್ರ ಇದು ಮಾಡ್ತಿರ್ಬೇಕು, ಆ ಹುಡುಗಿ ಸೈಡಿಂದ ಪಾರಾಬಿಟ್ಲು. ಆವಾಗ ಅವಳು ಹೇಳಿದ್ಲು, ಅಣ್ಣ ಬಾಂಬ್ ಇದೆ ಗಾಡಿ ಒಳಗಡೆ, ಬಾಂಬ್ ಇಟ್ಕೊಬಂದನ ಅವನು ಅಂತ ಹೇಳಿದ್ಲು. ಆವಾಗ ನಾನು ಏನು ಮಾಡಿದೆ, ಗಾಡೀಲಿ ನಾನು ಗುದ್ದಾಡ್ತಾಯಿದ್ರು. ಅವಾಗ ಗುದ್ದಾಡ್ತಂದ್ರೆ ಅವನ ಕೈಯಿಂದೆಲ್ಲ ಅದು ಮತ್ತು ನನಗೆ ಗೊತ್ತಾಗಲಿಲ್ಲ ಅದು ಬಾಂಬ್ ಅಂತ. ಇಷ್ಟು ದೊಡ್ಡದು ಒಂದು ಬತ್ತಿದ್ದು ಲೈಟ್ರ್ ಹಚ್ಚುತ್ತಾ ಇದ್ದೆ. ನಾನೇನು ಮಾಡಿದೆ, ನನ್ನ ಗಾಡಿ ಶೇಪ್ ಮಾಡ್ಬೇಕಂತ ಅದನ್ನು ತೆಗೆದು ಹೊರಗಡೆ ಬಿಸಾಕಿದ್ದೀನಿ. ನಂತರ ಮತ್ತೆ ಹೊರಗಡೆ ಬಂದವನು ಕೈಯಿಂದ ಬಂದ್ಕೊಂಡು ಇನ್ನೊಬ್ರು ಎಲ್ಲೊಬ್ಬ ಡ್ರೈವರ್ ಇದ್ದರು. ಇನ್ನು ಅದನ್ನು ಬಂದ್ಕೊಂಡು ಕೈಲಿ ಹಚ್ಚಬೇಕು ಅಂತ ಗಾಡಿ ಡೋರೆಲ್ಲ ಓಪನ್ ಮಾಡ್ಕೊಂಡು ಗಾಡಿ ಒಳಗೆ ಹೋಗಿ ಕೂತ್ಕೊಂಡು ನಾನು ಅದೇ ಅಣ್ಣ ಹಂಗೆ ಹಂಗೆ ಮಾಡಬೇಡ ಅಂತ ನಾನು ತುಂಬ ರಿಕ್ವೆಸ್ಟ್ ಮಾಡಿದ್ದೀನಿ. ನಾನು ಅಲ್ಲಿ ಹಚ್ಚುತ್ತಾ ಇದ್ದ, ಅವನು ಇಷ್ಟು ಉದ್ದ ಇತ್ತು, ಅದು ಬತ್ತಿ ಉದ್ದ ಇತ್ತು, ಈ ಮೊಬೈಲ್ ಅಷ್ಟು ಉದ್ದ ಇತ್ತು. ಟರ್ನ್ ಆಗ್ಬಿಟ್ಟ ಅವನು, ಚಾಕು ಎಲ್ಲ ತಗೊಂಡು. ನಂಗೆ ಗೊತ್ತಿಲ್ಲ ಅದು ಬಾಂಬಿದೆ. ಇಲ್ಲ ಗೊತ್ತಿಲ್ಲ ಸರ್, ನಿಜವಾಗ್ಲೂ ಗೊತ್ತಿಲ್ಲ. ಅವರು ಅಂಕೋಲದಿಂದ ಪೊಲೀಸರು ಫೋನ್ ಮಾಡಿದ ತಕ್ಷಣ ನಂಗೆ ಆಮೇಲೆ ಗೊತ್ತಾಗಿರೋದು. ನಂತರ ಅದನ್ನು ನಾನು ಬಿಸಾಕ್ದವನು ಮತ್ತೆ ಅಲ್ಲೇ ಹೋಗಿದ್ದೀನಿ ಗಾಡಿ ಹತ್ರ ಹೋದರೆ ಇವನು ಹಚ್ಕೊಂಡಿದ್ದಾನೆ. ಆದರೂ ಗಾಡಿದು ಮೊಬೈಲು ಈ ಕಡೆ ಡೋರಿಂದ ಮೊಬೈಲು ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಎತ್ಕೊಂಡು
ತಗೊಂಡು ಕೈಲಿ ತಗೊಂಡು ಬರ್ತಾ ಇದ್ದೆ. ಅವನೆಲ್ಲ ಗಾಡಿಯವನು ನನ್ನ ತಳ್ಕೊ ಬಂದ್ಬಿಟ್ಟ. ಬಾ ಈ ಕಡೆ ಬಾ, ಈ ಕಡೆ ಬಾ, ಸಾಯ್ತಾನೆ ಅವನು. ನಿಮ್ಮ ಕಾರ್